ನೋಡಿ ಅಂತ ಮಹಾನ್ ಹೋರಾಟಂತ ಶನಿದೇವರಾದ ಕೂಡ ಗಗನಮಾರ್ಗಕ್ಕೆ ದೃಶ್ಯರಾಗಿರುವಾಗ ಆಗ ನೋಡಿ ಆ ವಿಕ್ರಮ ಏನ್ ಮಾಡಿದ್ರು, ಅದು ಮಲೆಕೊಂಡಿದ್ದಲ್ಲ ಪದ್ಮಾವತಿ ಅವಳನ್ನು ಮದುವೆ ಆಗ ಆ ನಂತರ ಇವನ್ನೆಲ್ಲ ಕರ್ಕೊಂಡು ಶೆಟ್ರು ಮನೆ ಹತ್ರ ಬಂದು ಈ ಮುತ್ತಿನ ಆರಂಭವಾಗಿತ್ತು ಹಂಸಪಕ್ಷಿ, ಆ ಹಂಸಪಕ್ಷಿ ಹತ್ರ ಬಂದು ಶನಿದೇವರ ಧ್ಯಾನವನ್ನು ಮಾಡಿದ್ರು. ಆಗ ಹಂಸಪಕ್ಷಿ ಏನ್ ಮಾಡ್ತು, ಮತ್ತೆ ಜೀವವನ್ನು ಹೊಂದಿ ಆರಿ ಬಂದು ಅದೇ ಗೂಟಿನ ಮೇಲೆ ಕೂತ್ಕೊಂಡು ತಾನು ಹೊಂದಿರ್ತಕ್ಕಂಥ ಮುತ್ತಿನ ಹಾರವನ್ನ ಹೊರಗಡೆ ಹೋಗಿತ್ತು. ಆಗ ನೋಡಿ ಕಳ್ಳ ಎನ್ನುತ್ತಕ್ಕಂಥ ಅಪವಾದದಿಂದ ಮುಕ್ತರಾದ. ಆಗ ಅಲ್ಲಿ ಶೆಟ್ರು ಮಗಳ ಆಲೋಲಿಕೆಯನ್ನು ಮದುವೆ ಆದ. ನೋಡಿ ಇಬ್ರು ಮದುವೆ ಆದ, ಆಲೋಲಿಕೆ ಪದ್ಮಾವತಿ. ಆ ಇಬ್ರು ಮದುವೆ ಆಗಿ ತನ್ನ ಉಜ್ಜಯಿನಿ ನಗರಕ್ಕೆ ಬರ್ತಾ ಇದ್ದಾರೆ. ಉಜ್ಜಯಿನಿ ನಗರದ ಹೆಣ್ಣು ಮಕ್ಕಳು ಗಂಡು ಮಕ್ಕಳೆಲ್ಲರೂ ಸೇರಿ ಎಷ್ಟು ವರ್ಷ ಆಗಿತ್ತಪ್ಪ ನಮ್ಮ ಮಹಾರಾಜ ಹೋಗಿ ಬರ್ತಾ ಇದ್ರಲ್ಲ ಎಂಬತಕ್ಕಂಥ ಆನಂದದಿಂದ ಉಜ್ಜಯಿನಿ ನಗರವನ್ನೆಲ್ಲ ಸಿಂಗಾರ ಮಾಡ್ತಾ ಇದ್ರಂತೆ. ಹಸಿರು ತಳಿರು ತೋರಣಗಳಿಂದ ರಂಗು ರಂಗು ಹೋಗಲು ಬಿಡ್ತಾ ರಂಗವಲ್ಲಿ 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 ಮಣ್ಣು ರಂಗವಲ್ಲಿ 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 ಉಜ್ಜಯಿನಿ ನಗರದ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಎಲ್ಲರೂ ಸೇರಿ ರಾಜರಾಣಿಯನ್ನು ನಾಯಕವನ್ನು ಮಾಡಿಕೊಂಡಿರುವಾಗ ಬಂದಂತ ವಿಕ್ರಮಾದಿತ್ಯ ಮಹಾರಾಜ ತನ್ನ ಮೊದಲನೇ ಹೆಂಡತಿ ಅಂದ್ರೆ ಯಾರು, ಪ್ರಭಾವತಿ ದೇವಿ. ಅದೇ ನೋಡಿ 3 ಜನ ಹೆಂಡತಿದಿರಾಗ, ಪ್ರಭಾವತಿ, ಪದ್ಮಾವತಿ, ಆಲೋಲಿಕೆ. ಈ 3 ಜನ ಹೆಂಡತಿಯರೊಡಗೂಡಿ ಪ್ರಜೆಗಳ ಯೋಗಕ್ಷೇಮವನ್ನು ವಿಚಾರಿಸಿ ನಂತರ ಶನಿದೇವರ ವಿಗ್ರಹವನ್ನು ಬಂಗಾರವನ್ನು ಮಾಡಿಸಿ ದೀಪ ಧೂಪ ಗಂಗಾ ಅಕ್ಷತೆ ಪುಷ್ಪ ಹಣ್ಣು ಹಂಪಲುಗಳಿಂದ ಶನಿದೇವರ ಕಥಾಭಾಗವನ್ನು ಓದಿಸ್ತಾ ಭಕ್ತಿಯಿಂದ ಕೇಳ್ತಾ ಅಲ್ಲಿಗೆ ತನಗೆ ಬಂದಿರತಕ್ಕಂಥ ಕಷ್ಟವನ್ನು ಹೋಗಲಾಡಿಸಿಕೊಂಡ್ರು. ಯಾರು, ವಿಕ್ರಮಾದಿತ್ಯ ಮಹಾರಾಜ. ನೋಡಿ ಅಂತ ಮಹಾನುಭಾವ ಆತ. 64 ವಿದ್ಯೆಯಲ್ಲಿ ಪಾಂಡಿತ್ಯ, 56 ದೇಶಕ್ಕೆ ಒಡೆಯ ಅಂತವನನ್ನು ಬಿಟ್ಟವರಲ್ಲ ಪರಮಾತ್ಮ. 7.5 ವರ್ಷ ಕಾಡಿ ಕೊನೆಗೂ ಆತನನ್ನು ಸತ್ಯ ಪರಿಶೋಧನೆಯನ್ನು ಮಾಡಿ ಆತನಿಗೆ ಅಭಯವನ್ನು ಇಟ್ಟಂತೆ ಪರಮಾತ್ಮ. ಅದೇ ರೀತಿ ಇವತ್ತಿನ ದಿವಸ ನಿಮ್ಮ ತಂದೆ ತಾಯಿ ಕೆಂಪರಾಜು, ಶ್ರೀಮತಿ ಅನಿತಮ್ಮನವರು ಹಾಗೂ ಕೆಂಪರಾಜರವರ ಈ ಸುಗೃಹದಲ್ಲಿ ಶನಿದೇವರ ಕಥಾಭಾಗವನ್ನು ಏರ್ಪಡಿಸಿದ್ರು. ಅದೇ ರೀತಿ ಅವರ ಮೊಮ್ಮಗನ ನಾಮಧಾರಣೆಯನ್ನು ಮಾಡಿ, ಅಂದ್ರೆ ಹುಟ್ಟಿದ ಹಬ್ಬವನ್ನು ಮಾಡಿದ್ದಾರೆ. ನಿಮ್ಮ ಹೆಸರು? ಶ್ರೀನಿವಾಸ ಆಶಾ. ಶ್ರೀಮತಿ ಆಶಾ ಹಾಗೂ ಶ್ರೀನಿವಾಸ ಅವರ ಸುಪುತ್ರನಾಗಿರ್ತಕ್ಕಂಥ ಸಂಜೀವ್ ಆತನಿಗೆ ಹುಟ್ಟುಹಬ್ಬವನ್ನು ಮಾಡಿದ್ದಾರೆ. ಮಹಾನುಭಾವರಾದ ಶನಿದೇವರು. ನಿಮ್ಮ ದೇವರು ಆಂಜನೇಯ ಸ್ವಾಮಿ ಅವರಿಗೂ ಅವರ ಸೋದರ ಸೋದರಿಯರಿಗೂ ಪುತ್ರ ಪುತ್ರಿಯರಿಗೂ ಬಂಧು ಬಾಂಧವರಿಗೂ ಹಾಗೂ ಸೇರಿರ್ತಕ್ಕಂಥ ಎಲ್ಲ ಭಕ್ತ ಮಹಾಶಯರಿಗೂ ಅಂದ್ರೆ ಸರ್ವರಿಗೂ ಆ ಪರಮಾತ್ಮ ಆರೋಗ್ಯ ಐಶ್ವರ್ಯ ಸಕಲ ಸಂಪತ್ತನ್ನು ಕೊಟ್ಟು ಕಾಪಾಡಲಿಂದ ಬೇಡ್ಕೊಳ್ತಾ ಪರಮಾತ್ಮನಿಗೆ ಕಥಾಭಾಗ್ಯ ಮಂಗಳವನ್ನು ಪಾಡೋಣ. ಜಯ ಜಯ ಮಂಗಳ ಶ್ರೀದೇವ, ಜಯ ಮಂಗಳ
ಮಹಾದೇವ ಜಯ ಮಂಗಳ ದೇವ ಜಯ ಮಂಗಳ ಮಹಾದೇವ ಮಾಡಿದ ತಪ್ಪುಗಳ ಮನ್ನಿಸು ದೇವ ಆಗಲೂ ನಾನು ಹೇಳುವೆ ಸ್ವಾಮಿ ಮಾಡಿದ ತಪ್ಪುಗಳ ಮನ್ನಿಸು ದೇವ ಆಗಲೂ ನಾನು ಹೇಳುವೆ ಸ್ವಾಮಿ ಜಯ ಮಂಗಳ ದೇವ ಹೇಳುವ ಮಂಗಳ ಮಹಾದೇವ ಹೇಳುವ ಮಂಗಳ ಮಹಾದೇವ ಆರತಿ ಮಗ ನೀಯಗೆ ಮಂಗಳಾರತಿ ಜನಿರಾಗೆ ತಾರಕಾಶ ಕುಮಾರ ದೇವರಿಗೆ ಆರತಿ ಮಂಗಳಾರತಿ ಆರತಿ ಮಂಗಳಾರತಿ ದೇವಾ ದೇವಾ ಅಕ್ಕರಾಮ ಬ್ರಹ್ಮ ಗೋವಿಂದ ಶನಿದೇವರ ಮನಾರ್ವಿಗತಿ ಗೋವಿಂದ ಆಂಜನೇಯವರ ಗೋವಿಂದ ಶಿವನ ಪಾರ್ವತಿ ಪತಿಗೆ ಅನಂತ ಪಾರ್ವತಿ ಪತಿಗೆ ತಪ್ಪನ ತಪ್ಪಿಕೊಳ್ಳೋ ಗೋವಿಂದ ಹಿಂಗೆ ಎರಡು ಕೈಲಿ